ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ ಹಾಗೆ ಸುಮ್ಮನೆ ವಿಡಿಯೋ ಮಾಡ್ತಿರೋದಷ್ಟೇ. ಇವತ್ತು ನಮ್ಮ ಮನೆಯಲ್ಲಿ ಗೋಬಿ ಮಾಡ್ತಿದ್ದೀವಿ, ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ಗೋಬಿನ ಹೆಂಗೆ ಮಾಡೋದು ಅಂತ ತೋರಿಸೋದಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ಗೋಬಿ ಮಾಡ್ತಾ ಇರೋ ಉದ್ದೇಶ ಏನಂದರೆ, ನಮ್ಮ ಮನೆಗೆ ಯಾರೋ ಬಂದಿದ್ದಾರೆ. ಯಾರು ಗೊತ್ತಾ? ತಮಿಳ್ನಾಡಿಂದ ಬಂದಿದ್ದಾರೆ. ತಮಿಳ್ ಹೆಣ್ಮಗು ಅನ್ನೋದಕ್ಕೆ ಏನಂತಾರೆ ಕಾಕ? ತಮಿಳ್ ಪೊಣ್ಣು ಯಾರು ಅಂದರೆ ಇವರೇ ನೋಡಿ, ತಮಿಳ್ ಪೊಣ್ಣು. ಕನ್ನಡದಲ್ಲಿ ಮಾತಾಡಿ, ಕನ್ನಡ ಕಲಿಸಿದ್ಯಾ? ಏನು ಮಾತಾಡೋಣ ನೋಡಿ. ಏನು ಹೇಳ್ತೀಯ? ಏನು ಹೇಳ್ಬೇಕು ಹೇಳು ಕನ್ನಡದಲ್ಲಿ? ಯಾವುದಕ್ಕೆ ಏನು ಹೇಳ್ಬೇಕು? ಎಲ್ಲರಿಗೂ ವೆಲ್ಕಮ್. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಅಲ್ಲ, ಎಲ್ರಿಗೂ ನಮಸ್ಕಾರ. ಆಮೇಲೆ ನೆಕ್ಸ್ಟು ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಯಾಕೆ ನಗ್ತಿದೀಯಾ? ನೋಡ್ರಿ, ನಗ್ತಾಳೆ ಇವಳು. ಮಾತಾಡೋದು ನಗ್ತಾಳೆ. ಅವಾಗ ಕರೆಕ್ಷನ್ ಮಾಡ್ತಾಳೆ. ನೀವು ಏನು ಅನ್ಕೊಂಬೇಡ, ನೋಡಿದ್ದೀರಾ ಅನ್ಕೊಂಬೇಡಿ. ನೀವೆಲ್ಲ ಹೆಂಗಿದ್ದೀರಾ? ಏನ್ ಮಾಡ್ತಿದ್ದೀರಾ? ನಾನು ಬಟ್ಟೆ ಮಡಿಸ್ತಾ ಇದ್ದೇನೆ. ನಾನು ಮತ್ತೆ ನಮ್ಮ ಅಮ್ಮ ಇಬ್ರು ಸೇರ್ಕೊಂಡು ಎಲ್ಲ ಬಿದ್ದೆ ನಾನು. ಗೈಸ್, ಏನು ಗೊತ್ತಾ, ಇವಳಿಗೆ ಕನ್ನಡ ಕಲಿಸಿರೋದು ನಾವೇ. ಪ್ರೌಡಿಂದ ಹೇಳೋ ಸ್ವಲ್ಪ ನಿಜ. ಹೇಳ್ಕೊಟ್ಟಿರೋದು ಇವರೇ, ಅಮ್ಮ, ನೇಮಿ ಮತ್ತೆ ಆದಿ, 3 ಜನ. ನಾನು ಕಡಿಮೆ ಸ್ವಲ್ಪ, ಆದ್ರೂ ಮಿಡಿಲಿ ಬಂದಿದೆಯಲ್ಲ, ಸೇರ್ಕೊಂಡ್ಬಿಟ್ಟಿದ್ದೀರ ನಮ್ಮ ಜೊತೆ. ನೀವು ನಮ್ಮ ಜೊತೆ ಸೇರ್ಕೊಂಡಿರೋದು ನೋಡಿ. ತಮಿಳ್ನಾಡಿಂದ ಬಂದುಬಿಟ್ಟು ನಾವು ಕನ್ನಡದವರು, ನಮ್ಮ ಜೊತೆ ಇವ್ರು ಸೇರಿರೋದು, ಇವ್ರ ಜೊತೆ ನಾವು ಸೇರಿದ್ವಿ ಅಂತ ನೋಡಿ. ಯಾರ ಜೊತೆನೋ ಯಾರ ಜೊತೆಗೆ ಕಲ್ತಿದ್ದೀನಲ್ವಾ, ಕನ್ನಡ ಮಾತಾಡ್ತೀನಲ್ವಾ, ಒಟ್ಟಿಗೆ ತುಂಬ ಚೆನ್ನಾಗಿದ್ದೀವಿ ಗೈಸ್. ನೈಬರ್ಸ್ ಥರನೇ ಇಲ್ಲ, ಏನೋ ಸ್ವಂತ ಕಸಿನ್ಸ್ ಥರ ಇದ್ದೀವಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಯಾಕೋ ಒಂಥರ ಇವತ್ತು ನಾವು ಚೆನ್ನಾಗಿ ಕಾಣ್ತಿಲ್ಲ ಅಲ್ವಾ? ನಂದು ಮುಖ ನೋಡ್ರಿ, ಯಾಕೋ ಚೆನ್ನಾಗಿ ಕಾಣ್ತಿಲ್ಲ. ಇಟ್ಸ್ ಓಕೆ. ಇದ್ಯಾಕೆ ಎಲ್ಲಾದ್ರೂ ಕಣ್ ಕಪ್ಪಿಂಗೆ ಅವಳಿಟ್ಟಿಲ್ಲ? ನೇಮಿಕಾ ರಾಣಿ, ಅವಳದೇ ಇದೆ ಕೆಲಸ. ಕಾಕ, ಇನ್ಯಾಕೆ ಇಲ್ಲೆಲ್ಲ ಏನಕ್ಕೆ ಹಂಗೆ ಫ್ರೀ ಬಿಟ್ಟಿದ್ದೀರಾ? ಅಲ್ಲೇ ಇಟ್ಬಿಡ್ಬೇಕಿತ್ತು. ನಾನು ನೋಡಿರ್ಲಿಲ್ಲ, ಲಾಸ್ಟಿಗೆ ನೋಡಿದೆ. ಜಾಡಿಕೆ ಅನ್ಸುತ್ತೆ ಒಂಥರ ನಾನೇನೋ ಹೇಳ್ತೀನಿ ಗೈಸ್, ನಿಮ್ಮನೇಲೂ ಹಂಗೆ ಅಡಿಗೆ ಮನೆಯಲ್ಲಿ ಮನಿ ಪ್ಲಾಂಟ್ ಇಡಿ ದುಡ್ಡು ಜಾಸ್ತಿ ಬರುತ್ತೆ ಅಂತ ಅಲ್ಲ. ಅದಕ್ಕೆ ಪಾಸಿಟಿವ್ ಲಕ್ಕಿ ಮನಿ ಪ್ಲಾಂಟ್ ಇದ್ರೆ ದುಡ್ಡು ಬಂದ್ರೆ ನಾನು ಅಲ್ಲೆಲ್ಲ ಇಟ್ಟಿದ್ದೀನಿ, ಮತ್ತೆ ದುಡ್ಡೇ ಬಂದಿಲ್ಲ ನನಗೆ. ಸೊ ಗೈಸ್, ಇವಾಗ ನಾನು ಅಂಗಡಿಗೆ ಹೋಗ್ಬಿಟ್ಟು ಏನೇನೋ ತರಬೇಕಂತೆ ಗೋಬಿ ಮಾಡೋದಕ್ಕೆ. ಸೊ ನಾನು ಹೋಗಿ ತೊಗೊಂಬರ್ತೀನಿ. ನೇಮಿ ಏನೇನು ಬೇಕು? ಏಯಪ್ಪ, ಏನೇನು ಬೇಕು ನೇಮಿ? ಪುದೀನ ತೊಗೊಬರ್ಬೇಕು. ನಿಂಬೆಹಣ್ಣು ತೊಗೊಬರ್ಬೇಕು, ಪುದೀನ ತೊಗೊಬರ್ಬೇಕು. ಅದಕ್ಕೆ ಹೋಗ್ತಾ ಇದ್ದೀನಿ. ಅರ್ಷನ್ ಬಾ ಹೋಗೋಣ. ಸೊ ಹೋಗ್ಬಿಟ್ಟು ತರೋಣ. ಪಾಪ ಗೋಬಿ ಮಾಡ್ಕೊಡ್ತಿದ್ದಾಳಲ್ವಾ, ತಿನ್ಬೇಕಲ್ವ ಚೆನ್ನಾಗಿ. ಇಲ್ಲಿ ಕಂದ ಬಾಯ್ ಎಡಿಟ್ ಮಾಡ್ತೀನಿ. ದೋಸೆ 2 ಇದೆ. ಅದಕ್ಕೆ
ನೇಮಿ ಆದಿ ಕಂದ ಕಂದ ಇಲ್ಲಿ ಆದಿ ಆದಿ ಇದು ಇತ್ತು ನೇಮಿ ಲಾಕ್ಡೌನ್ ಸ್ಪೆಷಲ್ ಬಂಗಾರಿ ಇದನ್ನ ಇಟ್ಕೋ, ಅದನ್ನ ಎತ್ತಿರ್ತೀನಿ. ಅದೇ ಒಂದು ಸ್ಟ್ಯಾಂಡ್ ಬರ್ತಲ್ಲ ಅದು ಮೊಬೈಲ್ ಇದಕ್ಕೆ ವಿಡಿಯೋ ಮಾಡೋಕ್ಕೆ ಅದೆಲ್ಲ ಅದು ಎಷ್ಟು ಬರುತ್ತೆ? ಹೌದಾ? 5 ನಿಮಿಷ ಕೂತ್ಕೊಳ್ಳಲ್ಲ ಅಣ್ಣ, ನಮಗೇನು ಕೆಲಸ ಹೇಳಲ್ಲ, ಆದರೂ ನಾವು ಕೆಲಸ ಮಾಡ್ತೀವಿ ಅಲ್ವಾ ಅಮ್ಮ? ಹಾಂ ಕಣಪ್ಪ ನೋಡಿ ನಮ್ಮಮ್ಮ ಎಷ್ಟು ಇನ್ನೋಸೆಂಟ್ ಗೊತ್ತಾ. ರೂಮೆಲ್ಲ ಫುಲ್ಲು ಗಲೀಜು ನೀವೇ ನೋಡಿ, ಎಲ್ಲ ಅಲ್ಲಲ್ಲಲ್ಲಲ್ಲಲ್ಲೇ. ಈಗೆಲ್ಲ ಪಾಪ ಕ್ಲೀನಾಗಿ ಒರೆಸಿ ಎಲ್ಲದನ್ನು ಜೋಡಿಸ್ಬೇಕು. ಅದೇನೋ ಕಾಕ ಹಂಗೆ ಅಭ್ಯಾಸ ಮಾಡ್ಕೊಟ್ಟಿದ್ದೀವಿ. ಹೌದಾ? ಸೊ ಇವಾಗ ನಮ್ಮ ಅಕ್ಕ ಗೋಬಿ ಮಾಡ್ತಾಳೆ. ಡ್ರೈ ಗೋಬಿನೇ ಒಂದು 10-20 ಗುಳುಂ ಸ್ವಾಹ. ನಾನೇ. ಸೊ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ. ಇದು ಏನು ನೇಮಿ? ಇದು ಮಸಾಲ ಖಾರ. ಮಸಾಲ ಉಪ್ಪು ಕಾಕ ವಾಷಿಂಗ್ ಮಿಷಿನ್ ಫ್ರಿಡ್ಜ್ ಎಲ್ಲಾದ್ರದ್ದು. ಇದು ಕುಕ್ಕರ್. ಅದು ನೇಮಿ ಇದು ತಂದಿದ್ದೀರಾ ಹಿಂಗೆ? ಅದು ಏನು ನೇಮಿ? ಅದೇನು ಅದನ್ನೇ ಡ್ರೈ ಮಾಡಿ ಕೊಡುತ್ತಲ್ಲ, ಅದು ತಂದಿದ್ದೀರಾ? ಹ್ಞೂ ಕಾಕ, ಅದೇ ಕಾಕ ಕಾಲ. ಅದೇನು ಚೆನ್ನಾಗಿಲ್ಲ ಅಂತಾರೆ. ಯಾರು ಹೇಳಿದ್ರು ಕಾಕ? 1,000 ರೂಪಾಯಿ ಚೆನ್ನಾಗಿರುತ್ತೆ ಕಾಕ, 300 ರೂಪಾಯಿ 1,000 ರೂಪಾಯ? ಹೌದು ಕಾಕ, 999. ಮತ್ತೆ ಅದು ಹೆಂಗೆ ಒಳಗಡೆ ಬಿಟ್ಟು ತೋರಿಸ್ತೀನಿ. 1,000 ರೂಪಾಯಿ ಅಂತೀಯಲ್ಲ? ಪಾಪ ಅಯ್ಯೋ ಗೈಸ್, ಇಲ್ಲಿ ನೋಡಿ, ಇಲ್ಲಿ ಇನ್ನೂ 1 ವರ್ಷ. ಎಷ್ಟು ವರ್ಷ ಕಾಕ ಇದಕ್ಕೆ? 1.25 ವರ್ಷ. ಹೆಂಗ್ ನೋಡ್ತಾ ನೋಡಿ ಮೊಬೈಲ್. ಈಗ ನೋಡಿ ಹೆಂಗ್ ತಕ್ಕಂತಾನೆ. ತಕ್ಕೋ ಅದೆಲ್ಲ ಫುಲ್ ಹಿಡ್ಕೊಂಡು ಆಮೇಲೆ ಒರ್ಸು ಅಷ್ಟೇ. ನನಗೇನೆ ಕೇಳು, ನನಗೇನೆ ಕೈಯು ಈರುಳ್ಳಿಲಿ ನೀನು ಮಾಡಕ್ಕಾಗ್ತಿರ್ಲಿಲ್ಲ ನಿಂಗೆ. ಸುಮ್ಮನೆ ಯಾಕೆ? ಯಾಕ್ರು ನನ್ನ ಫೋಟೋ ಬೆಳೆಸಿದ್ದೀರಾ ಇಡಿಯಟ್ಸ್? ಇಲ್ಲಿ ನೋಡಿ ಒಂದು ಇದೆಲ್ಲ ನೋಡಿ ಇರ್ಲಿಲ್ಲ. ದೇವ್ರೆ. ಮಲಗಿದ್ಯಾ? ಅಷ್ಟು ಕಚ್ಬಿಡ್ತೀಯ ಆಮೇಲೆ. ಇದು ಏನಾಯ್ತು ನಿಮ್ಮ ಇಲ್ಲಿಗೆ ಇದಕ್ಕೆ? ಜಂಬ ನೋಡಿ ಗೈಸ್, ಇವ್ನ ಜಂಬನಾ. ಆದಿ ಮೇಮಿ. ಓಕೆ ಗೈಸ್, ಇವಾಗ ನಮ್ಮ ಮನೇಲಿ ಗೋಬಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನಾವು ಇಲ್ಲಿ ಒಂದು ಕ್ಯಾಬೇಜ್ನ ಕಟ್ ಮಾಡಿಕೊಂಡು ಅದಕ್ಕೆ ಕಾರ್ನ್ಫ್ಲೋರು ಮತ್ತು ಅಕ್ಕಿ ಹಿಟ್ಟು ಮತ್ತು ಮೈದಾ ಇಷ್ಟನ್ನು ಹಾಕಿ ಕಲಿಸ್ತಿದ್ದೀವಿ. ಕಲಸಿ ಆದಮೇಲೆ ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಖಾರದ ಪುಡಿ, ಎಷ್ಟು ಖಾರ ಬೇಕೋ ಅಷ್ಟು, ಮತ್ತು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಸಿ ಆದಮೇಲೆ ಈ ರೀತಿ ಅದು ಬರುತ್ತೆ. ಕಲಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಒಂದು 10 ಮಿನಿಟ್ಸ್ ಹಾಗೆ ಬಿಟ್ಬಿಡಬೇಕು. ಅದಾದಮೇಲೆ ಎಣ್ಣೆಗೆ ಹಾಕ್ಕೊಂಡು ಅದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಬೋಂಡು ಥರ ಕ್ಲೀನಾಗಿ ಎಣ್ಣೆ ಹಾಕ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಮತ್ತು ಇಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊತಿದ್ದೀವಿ. ಏನೇನು ಹಾಕಿದ್ದೀವಿ ಅಂತಂದರೆ ಪುದೀನ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ಒಗ್ಗರಣೆ ಥರ ಹಾಕೋದಕ್ಕೆ ಈರುಳ್ಳಿ ಮತ್ತು ನಮಗೆ ಬೇಕಾದರೆ ಇದು ಎಂಥ ಕರಿಬೇವಿನ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಇದು ಸಾಸ್ಗಳು ಮತ್ತು ಪುಡಿಗಳು ಏನೇನು ಅಂತ ಹೇಳ್ತೀನಿ. ಸಾಸ್ ಬೇಕಾಗಿರೋದು ಟೊಮೊಟೊ ಸಾಸ್, ಚಿಲ್ಲಿ ಸಾಸ್ ಮತ್ತು ಇನ್ನೊಂದು ಸೋಯಾ ಸಾಸು. ಅದಾದಮೇಲೆ ಪೌಡರ್ಗಳು ಬೇಕಾಗಿರೋದು ಜೀರಾ ಪೌಡರು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರು, ಇದ್ದರೆ ಚಾಟ್ ಮಸಾಲ, ಇಷ್ಟನ್ನು ತೆಗೆದಿಟ್ಕೋಬೇಕು. ಹೇಗೆ ಮಾಡೋದು ಅಂತಂದರೆ, ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಆಮೇಲೆ ನಾವೇನು ಪೇಸ್ಟ್ ಇಟ್ಕೊಂಡಿರ್ತೀವಿ ಅಲ್ವಾ ಅದು, ಮತ್ತು ಸಾಸ್ಗಳು ಯಾವುದ್ಯಾವುದು ಅಂತಂದರೆ ಚಿಲ್ಲಿ ಸಾಸು ಮತ್ತು ಟೊಮೊಟೊ ಸಾಸು, ಸೋಯಾ ಸಾಸು, ಈ 3 ಸಾಸನ್ನ ಹಾಕ್ಕೊಂಡು ಚೆನ್ನಾಗಿ ಅದು ಫ್ರೈ ಮಾಡಬೇಕು, ಆ ಸ್ಮೆಲ್ ಹೋಗೋ ಗಂಟ.
ಸ್ಮೆಲ್ ಹೋಗೋ ಗಂಟ ಎಲ್ಲ ಫ್ರೈ ಮಾಡಿ ಆದಮೇಲೆ ನಾವೇನು ಎತ್ತಿಟ್ಕೊಂಡಿರ್ತೀವಿ ಅಲ್ವಾ ಪೌಡರ್ಗಳು, ಆ ಪೌಡರ್ನ ಹಾಕಬೇಕು. ಅದು ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಎಲ್ಲ ಹಾಕಿ ಆದಮೇಲೆ ನಾವೇನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಗೋಬಿಗಳನ್ನ ಅದನ್ನು ಹಾಕಬೇಕು. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಅದು ಕ್ರಿಸ್ಪಿಯಾಗಿ ಬರೋ ಥರ ಚೆನ್ನಾಗಿ ಕಲಿಸ್ಬೇಕು. ನೀವು ಅಬ್ಸರ್ವ್ ಮಾಡಿದ್ರೆ ನಾವು ಅಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ವಿ ಕಲಸಿ ಆದಮೇಲೆ, ಯಾಕೆ ಅಂತಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ಅಷ್ಟೇ. ಇಲ್ಲಿ ನೋಡಿ ನಮ್ಮ ಮನೇಲಿ ಗೋಬಿ ರೆಡಿ ಆಯಿತು. ಆ್ಯಕ್ಚುಲಿ ನಮ್ಮ ಅಕ್ಕ ತುಂಬಾ ಚೆನ್ನಾಗಿ ಮಾಡ್ತಾಳೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಅವಳು ಮಾಡೋ ಗೋಬಿ. ಹೊರಗೆ ತಿಂತೀವಿ ಅಲ್ವಾ ಅದೇ ಥರ ಇರುತ್ತೆ ಡಿಟ್ಟು. ಒಂಥರ ಚೆನ್ನಾಗಿರುತ್ತೆ ಅವಳು ಮಾಡೋದಂತೂ. ಅವಳು ಮಾಡಿರೋದನ್ನ ಹಂಗೇ ಏನು ಫ್ರೈ ಮಾಡಿರ್ತಾಳೆ ಅದನ್ನೇ ತಿನ್ಬಿಟ್ಟಿರ್ತೀನಿ. ಒಂದು 8ರಿಂದ 10 ಅದನ್ನೇ ತಿನ್ಬಿಟ್ಟಿರ್ತೀನಿ, ಅಷ್ಟು ಚೆನ್ನಾಗಿರುತ್ತೆ. ನೋಡಿದ್ರಿ ಅಲ್ವಾ ನಮ್ಮ ಮನೇಲಿ ಏನೇನು ಮಾಡಿದ್ವಿ ಅಂತ. ಗೋಬಿ ತುಂಬಾ ಚೆನ್ನಾಗಿತ್ತು. ಗೋಬಿ ತಿಂದ್ವಿ ಆ್ಯಂಡ್ ಎಂಜಾಯ್ ಮಾಡಿದ್ವಿ. ಟೈಮ್ ಸಿಕ್ಕಾಗೆಲ್ಲ ನಾವು ಹೀಗೆ ಗೈಸ್ ಏನಾದರೂ ಒಂದು ಫುಡ್ನ ಟ್ರೈ ಮಾಡ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ತೀವಿ. ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ಎಲ್ರಿಗೂ ರಜಾ ಇರುತ್ತೆ. ಸೊ ಆ ಟೈಮಲ್ಲಿ ಈ ಥರ ಫುಡ್ ಏನಾದರೂ ಮಾಡ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ತೀವಿ. ಆ್ಯಂಡ್ ಈ ವ್ಲಾಗ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮುಂಚೆ ಮಾಡಿರೋದು ಗೈಸ್. ಅದಕ್ಕೆ ಮನೆ ಸ್ವಲ್ಪ ಮೆಸ್ಸಿಯಾಗಿ ಕಾಣ್ತಿದೆ, ಏನೋ ಅಂದ್ಕೊಬೇಡಿ. ಇದೇನಿದು ಹಬ್ಬ ಆದಮೇಲೂ ಸಹ ಮನೆ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರೆ ಅಂತ. ಇಲ್ಲ, ಇದು ಫಸ್ಟ್ ಟೈಮ್ ಮಾಡಿರೋದು ಅದಕ್ಕೆ. ಆ್ಯಂಡ್ ಆಲ್ಸೋ ಅಮ್ಮ ಕೆಲಸ ಮಾಡ್ತಿದ್ದಾರೆ. ಅಮ್ಮ ಮಾತ್ರ ಕೆಲಸ ಮಾಡ್ತಿದ್ದಾರೆ, ಇವ್ರು ಮಾತ್ರ ಕುತ್ಕೊಂಡು ತಿನ್ಕೊಂಡು ಚೆನ್ನಾಗಿದ್ದಾರೆ ಅಂದ್ಕೊಬೇಡಿ. ಅಮ್ಮನೂ ಆಮೇಲೆ ಜಾಯಿನ್ ಆದರು. ಫಸ್ಟೇ ಕರೆದ್ವಿ, ಬಟ್ ನಮ್ಮ ಅಮ್ಮಂಗೆ ಸುಮ್ಮನೆ ಕೂತ್ಕೊಳ್ಳೋದಂದರೆ ಇಷ್ಟ ಆಗಲ್ಲ, ಯಾವಾಗಲೂ ಕೆಲಸ ಮಾಡ್ತಿರ್ತಾರೆ ಅಷ್ಟೇ. ಆ್ಯಂಡ್ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.